ನಂದೊಂದು ಫರ್ಮ್ ಬಿಲೀಫ್ ಏನಂದರೆ ಗಾಡ್ ಕನೆಕ್ಟ್ಸ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾನೆ. ಮೋಸ್ಟ್ಲಿ ಒಬ್ಬನು ಯಾರೋ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನಾನೇನು ಮೋಟಿವೇಟ್ ಆಗ್ತೀನಿ ಅಂದರೆ ಅವನು ನಡ್ಕೊಂಡಂಗೆ ನಾ ಯಾರ ಜೀವನದಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಏನು ಹೇಳ್ತೇನಲ್ಲ, ಅದು ಮೋಟಿವೇಶನ್. ಅಂಥದ್ದಿಂದ ಅವರು ದಾಟಿ ಆಯಿತು ಸರ್ ನಂದು ಅಂತಂದು ಹೇಳಿದಾಗ ಅದೇನು ಖುಷಿ ಸಿಗುತ್ತಲ್ಲ, ದ್ಯಾಟ್ ಇಟ್ ಸೆಲ್ಫ್ ಮೋಟಿವೇಟ್ಸ್ ಮೀ ಟು ಮೋಟಿವೇಟ್ ಪೀಪಲ್. 10th ಮುಗಿಸ್ಕೊಂಡು PUC ಬಂದೆ. PUCಯಲ್ಲಿ ಐ ಸ್ಕೋರ್ಡ್ ಓನ್ಲಿ 40%. ನಾನು ಹೇಳುವಾಗ ಈ ದಪ್ಪನ ಹುಡುಗ ಅದು ಹಾಫ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಆ ಡೆಸ್ ಮೇಲೆ ಹತ್ತಬೇಕು, ಒಂದು ಆನೆ ಹತ್ತಿದಂಗೆ ಹತ್ತಾಯಿತು. ಅದನ್ನೆಲ್ಲರೂ ನೋಡಿ ಎಲ್ಲರೂ ನಕ್ಬಿಟ್ಟಿದ್ರು. ಆ ನಕ್ಕಿದ್ದಕ್ಕೆ ಐ ಫೀಲ್ ಸೋ ಬ್ಯಾಡ್, ಐ ಕ್ರೈಡ್. ಸೊ ಫ್ರಮ್ ದ್ಯಾಟ್ ಡೇ ಐ ಸ್ಟಾರ್ಟೆಡ್ ಹೇಟಿಂಗ್ ದಟ್ ಟೀಚರ್. ಇವತ್ತು ನಾನು ಕಾರ್ಪೊರೇಟ್ ಜಗತ್ತಿನಲ್ಲಿ ಅಡ್ಡಾಡ್ತೇನೆ, 70 ಕಂಪ್ನಿಗಳ ಜೊತೆ ಕೆಲಸ ಮಾಡ್ತೇನೆ, ಕನ್ಸಲ್ಟೆನ್ಸಿ ಮಾಡ್ತೇನೆ, ಅವ್ರಿಗೆ ಒಳ್ಳೆ ಫೀಸ್ ಚಾರ್ಜ್ ಮಾಡ್ತೇನೆ. ಜೊತೆಗೆ ಇವತ್ತಿನವರೆಗೆ ಒಂದು 13 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ದೇನೆ. ಆನ್ಲೈನಲ್ಲಿ 17,000 ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲ ಕಾರಣ ಯಾಕಂದರೆ ಮಹೇಶ್ ಏನಾದರೂ ಚೇಂಜ್ ಆದ ಇಲ್ಲ. ಗುರುವಿನ ಗುಲಾಮ ಆಗುವವರೆಗೂ ದೊರೆಯದಣ್ಣ ಮುಕುತಿ. ಹೌದು, ಈ ಹಿಂದೆ ಪಠ್ಯ ಓದಬೇಕು ಅಂದರೆ ಗುರು ಬೇಕಾಗಿತ್ತು. ಈಗ ಜೀವನದ ಸಾಧನೆ, ಜೀವನವನ್ನು ಹೇಗೆ ನಡೆಸಬೇಕು, ಮತ್ತು ಉದ್ಯೋಗ ಆಯ್ಕೆ ಮತ್ತು ಪಠ್ಯ ಎಲ್ಲದಕ್ಕೂ ಸಹ ಗುರು ಬೇಕಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಟ್ರೆಂಡ್ ಸಹ ಇದೆ. ಅದೇನು ಅಂತ ಹೇಳಿದ್ರೆ ಮೋಟಿವೇಶ್ನಲ್ ಸ್ಪೀಕರ್. ಈ ರೀತಿ ಮೋಟಿವೇಶ್ನಲ್ ಸ್ಪೀಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು, ಒಬ್ಬರು ಇಬ್ಬರಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಉಜ್ವಲವಾಗಿಸಿರುವಂತಹ ಹಲವು ಮೋಟಿವೇಶ್ನಲ್ ಸ್ಪೀಕರ್ ಇದ್ದಾರೆ. ಅಂಥವರಲ್ಲಿ ಅಗ್ರಗಣ್ಯರು ಧಾರವಾಡದ ಮೋಟಿವೇಶ್ನಲ್ ಸ್ಪೀಕರು, ಸಾಕಷ್ಟು ಜನಕ್ಕೆ ಫೇಮಸ್ ಸಹ. ಇವತ್ತು ಅವರು ನಮ್ಮ ಅತಿಥಿಯಾಗಿದ್ದಾರೆ. ಅವರು ಮತ್ಯಾರೂ ಅಲ್ಲ, ಮಹೇಶ್ ಮಶಾಳ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೋಟಿವೇಶ್ನಲ್ ಸ್ಪೀಕರ್ ಹೊಸ ಟ್ರೆಂಡ್, ಯಾಕೆ ಈ ಆಯ್ಕೆ ಬಂತು? ಮೊದಲನೇದಾಗಿ ನಿಮ್ಮ ಬ್ಯಾಕ್ಗ್ರೌಂಡನ್ನು ಹೇಳೋದಾದರೆ ಏನಿತ್ತು ಸರ್? ಜೀವನದ ಹಂತದಲ್ಲಿ ಯಾವಾಗಲೂ ಕೆಳಗಡೆ ಬಿದ್ದಿರ್ತೇವೆ. ಒಂದು ಇಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇರೋದಿಲ್ಲ, ದಾರಿನೇ ಗೊತ್ತಾಗ್ತಾ ಇರೋದಿಲ್ಲ. ಇಲ್ಲ, ಎಲ್ಲ ಗೊತ್ತಿದೆ, ಮಾಡಲಿಕ್ಕೆ ಹೆಜ್ಜೆ ಇಡಲಿಕ್ಕೆ ಧೈರ್ಯ ಇಲ್ಲ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ಬೇಕಾಗ್ತಾರೆ. ಹೌದಾ? ಅದು ಶಿಕ್ಷಕ ಇರ್ಬೋದು, ಇಲ್ಲ ನಮ್ಮ ಪಾಲಕ ಇರ್ಬೋದು, ಇಲ್ಲ ನಮ್ಮ ಒಳ್ಳೆ ಆತ್ಮೀಯ ಗೆಳೆಯನೂ ಇರ್ಬೋದು. ಇದೇನೀಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಮೋಟಿವೇಶ್ನಲ್ ಸ್ಪೀಕರ್ ಅನ್ನೋದು. ಇಟ್ ಈಸ್ ಓನ್ಲಿ ಎ ಪ್ರೊಫೆಷನ್. ಹೌದಾ? ಯಾರೋ ಒಬ್ಬರು ಅದನ್ನ ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ಎಲ್ಲರನ್ನೂ ಮೋಟಿವೇಟ್ ಮಾಡಿಕೊಂಡೇ ಹೋಗೋಣ ಅನ್ನೋದನ್ನು ತೊಗೊಂಡಿದ್ದಾರೆ. ದೇ ಆರ್ ಮೋಟಿವೇಶ್ನಲ್ ಸ್ಪೀಕರ್ಸ್. ಅದರ್ವೈಸ್ ನಮ್ಮ ಸುತ್ತಮುತ್ತಲು ಇರೋರೆಲ್ಲರೂ ನಮ್ಮನ್ನ ಮೋಟಿವೇಟ್ ಮಾಡ್ತಿರ್ತಾರೆ. ಮೋಸ್ಟ್ಲಿ ಅವರಿಗೆ ಆ ಯೋಗ್ಯವಾದ ಶಬ್ದಗಳು ಸಿಕ್ಕಿರೋದಿಲ್ಲ, ಅದೊಂದು ಕೊಟೇಶನ್ ಸಿಕ್ಕಿರೋದಿಲ್ಲ, ಒಂದು ಸ್ಟೋರಿ ಸಿಕ್ಕಿರೋದಿಲ್ಲ. ಅದಕ್ಕೆ ಅವರು ತಮ್ಮದೇ ರೂಪದಲ್ಲಿ ಸುಮ್ಮನೆ ನಮ್ಮ ಗೆಳೆಯ ಬಂದು ಲೇ ಮಾಡಲೇ, ನಿನ್ನ ಕಡೆ ಆಗ್ತಿತ್ಲೇ ಮಾಡಲಿ ಅಂದರೆ ದಟ್ ಈಸ್ ಆಲ್ಸೋ ಮೋಟಿವೇಶನ್. ಹೌದಾ? ಇಲ್ಲ, ಅಪ್ಪ ಬಂದು ಏನೂ ಮಾತಾಡಲಾರ್ದೆ ಓಕೆ ಸುಮ್ಮನೆ ಬೆನ್ನ ಮೇಲೆ ಚಪ್ಪರ್ಸೋದ ಅಂದರು, ಓಕೆ ಮೋಟಿವೇಶನ್. ಓಕೆ, ಅವನ ಕಣ್ಣೀರು ಯಾವಾಗ ಒಂದು ತಾಯಿ ಅಳ್ತಾಳೆ, ಯಾವುದೋ ಒಂದು ವಿಷಯದಲ್ಲಿ ಒಂದು ಅಳ್ತಾಳೆ, ದ್ಯಾಟ್ ಆಲ್ಸೋ ಕ್ಯಾನ್ ಬಿಕಮ್ ಎ ಮೋಟಿವೇಶನ್. ಹೌದಾ? ಸೊ ಮನುಷ್ಯನ ಜೀವನದಲ್ಲಿ ವರಗಳು ಯಾವಪ್ಪ ಅಂದರೆ ಕಣ್ಣೀರು, ಬಡತನ, ಅವಮಾನ, ಸೋಲು. ಇವು 4 ಇದ್ದೇ ಇದ್ದಾವೆ ಎಲ್ಲರಲ್ಲಿ. ಓಕೆ, ಸೊ ಈ ಕಣ್ಣೀರು, ಬಡತನ, ಅವಮಾನ, ಸೋಲು ಏನಿದ್ದಾವೆ, ಈ ಒಂದು ಸಮಯದಲ್ಲಿ ಯಾರಾದರೂ ಒಬ್ಬರು ಪಕ್ಕಕ್ಕೆ ನಿಂತ್ಕೊಂಡು ಏಯ್ ಆಗುತ್ತೋ, ಇದೆಲ್ಲ ಸಹಜ ಅಂತ ಹೇಳೋರಿದ್ರೆ ಅವರೆಲ್ಲ ಮೋಟಿವೇಶ್ನಲ್ ಸ್ಪೀಕರ್ಸೇ. ಮೇ ಬಿ ಅವ್ರು ಸ್ಟೇಜ್ ಮೇಲೆ ಬರೋದಿಲ್ಲ, ಆಮೇಲೆ ಅದಕ್ಕೊಂದು ದೊಡ್ಡ ಒಂದು ತಾಸಿನಗಟ್ಟಲೆ ಮಾತಾಡೋದಿಲ್ಲ. ಒಂದೇ ಒಂದು ಶಬ್ದ, ಇಲ್ಲ ಒಂದು ನೋಟ, ಇಲ್ಲ ಒಂದು ಪ್ಯಾಟ್ ಆನ್ ದ ಬ್ಯಾಕ್ ಕ್ಯಾನ್ ಆಲ್ಸೋ ಬಿ ಎ ಮೋಟಿವೇಶನ್. ಸೊ ಅದಕ್ಕೆ ಮೋಟಿವೇಶನ್ ಈಸ್ ಪಾರ್ಟ್ ಆಫ್ ಲೈಫ್. ನನ್ನ ಜೀವನದಲ್ಲಿ ಎಷ್ಟೋ ಜನ ಬಂದರು, ಐ ರಿಯಲಿ ಸಲ್ಯೂಟ್ ಆಲ್ ಆಫ್ ದೆಮ್. ಬಿಕಾಸ್ ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಬರಬೇಕಿತ್ತು ಅವ್ರನ್ನೆಲ್ಲ ದೇವರು ಕಳಿಸಿದ. ಬಿಕಾಸ್ ನಂದೊಂದು ಫರ್ಮ್ ಬಿಲೀಫ್ ಏನಂದರೆ ಗಾಡ್ ಕನೆಕ್ಟ್ಸ್ ರೈಟ್ ಪೀಪಲ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾನೆ. ಯಾಕೆ ಆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾರೆ ಅಂದರೆ ಜಸ್ಟ್ ಟು ಸಿ ದ್ಯಾಟ್ ವಿ ಗೆಟ್ ಮೋಟಿವೇಟೆಡ್. ಆ ವ್ಯಕ್ತಿಗಳು ಪಾಸಿಟಿವ್ನೇ ಇರಬೇಕಂತೇನಿಲ್ಲ, ನೆಗೆಟಿವ್ ವ್ಯಕ್ತಿಗಳು ಬರ್ತಾರೆ. ಹೌದಾ? ನಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾರೆ. ಮೋಸ್ಟ್ಲಿ ಒಬ್ಬನು ಯಾರೋ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನಾನೇನು ಮೋಟಿವೇಟ್ ಆಗ್ತೀನಿ ಅಂದರೆ ಅವನು ನಡ್ಕೊಂಡಂಗೆ ನಾ ಯಾರ ಜೀವನದಲ್ಲಿ ನಡ್ಕೊಳ್ಳೋದಿಲ್ಲ ಅಂತ ಏನು ಹೇಳ್ತೇನಲ್ಲ, ಅದು ಮೋಟಿವೇಶನ್.
ಹೌದಾ. ಸೊ ಮೋಟಿವೇಶನ್ ಈಗ ಭಾಳ ಲಿಮಿಟೆಡ್ ಆಗಿ ನೋಡ್ತಾ ಇದ್ದೇವೆ. ಸ್ವಲ್ಪ ಬ್ರಾಡಾಗಿ ನೋಡಿದರೆ ಫಾರ್ ಮೀ ಎವ್ರಿಬಡಿ ಈಸ್ ಎ ಮೋಟಿವೇಶ್ನಲ್ ಸ್ಪೀಕರ್. ಓಕೆ, ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಟ್. ಸೊ ನನ್ನ ಜೀವನದಲ್ಲಿ ಹಂಗೆ ಭಾಳ ಜನ ಬಂದರು. ಓಕೆ, ದೇ ಹೆಲ್ಪ್ ಮೀ ಟು ಮೂವ್ ಫ್ರಮ್ ವೇರ್ ಐ ಆಮ್, ಓಕೆ, ವೇರ್ ಐ ವಾಸ್ ಟು ವೇರ್ ಐ ಆಮ್ ಟುಡೇ. ಓಕೆ, ಸೊ ಅದಕ್ಕೆ ನನಗೇನೋ ಇನ್ಸ್ಪಿರೇಷನು, ಜನರ ಜೊತೆ ಮಾತಾಡೋದು, ಅವರ ನೋವನ್ನು ಕೇಳೋದು, ಅದಕ್ಕೆ ನನಗೆ ತಿಳಿದಿದ್ದು ಕೆಲವೊಂದು ದಾರಿಗಳನ್ನು ಹೇಳೋದು, ಇಲ್ಲ ನನಗೆ ತಿಳಿಲಾರ್ದ್ರೆ ಅವ್ರನ್ನ ಸರಿಯಾದ ಜನರ ಜೊತೆ ಸಂಪರ್ಕ ಮಾಡಿಸೋದು. ಆಮೇಲೆ ಆ ಒಂದು ಹಂತದಿಂದ ಅವರು ದಾಟಿ ಆಯಿತು ಸರ್ ನಂದು ಅಂತಂತ ಹೇಳಿದಾಗ ಅದೇನು ಖುಷಿ ಸಿಗುತ್ತಲ್ಲ, ದ್ಯಾಟ್ ಇಟ್ ಸೆಲ್ಫ್ ಮೋಟಿವೇಟ್ಸ್ ಮೀ ಟು ಮೋಟಿವೇಟ್ ಪೀಪಲ್. ದಿಸ್ ಇಸ್ ವಾಟ್ ಇಟ್ ಇಸ್. ಸರ್, ಮಹೇಶ್ ಸರ್ ಅಂದರೆ ಎಲ್ರಿಗೂ ಗೊತ್ತಿರೋದೇನೆಂದರೆ, ಏನೇ ಸ್ಟ್ರಕ್ ಇರಲಿ ಲೈಫಲ್ಲಿ, ಅಂದರೆ ಓದಕ್ಕೆ ಕುತ್ಕೋಬೇಕಾದಾಗ ಸ್ಟ್ರಕ್ ಆದರೆ ಏನು ಮಾಡಬೇಕು, ಸಾಧನೆ ಮಾಡಬೇಕು ಅಂದಾಗ ಮನಸ್ಥಿತಿ ಹೇಗೆ ಇಟ್ಕೋಬೇಕು, ಇದೆಲ್ಲರಿಗೂ ಗೊತ್ತಿದೆ. ಹಿಂದಿನ ಮಹೇಶ್ ಸರ್ ಬಗ್ಗೆ ಹೇಳೋದಾದರೆ ಸ್ವಲ್ಪ. ಹಿಂದಿನ ಮಹೇಶ್ ಸರ್ಗೆ ಆ್ಯಸ್ ಇಟ್ ಈಸ್ ಎಲ್ಲ ಯುವಕರು ಇದ್ದಂಗೆ ಅವ್ರಿಗೂ ಡೈರೆಕ್ಷನ್ ಇದ್ದಿದ್ದಿಲ್ಲ. ಒಳಗಡೆ ಹುರುಪಿತ್ತು, ಏನೋ ಮಾಡಬೇಕಂತ, ಏನು ಮಾಡಬೇಕಂತ ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಒಂದು ಹಂತದಲ್ಲಿ ನಾನು ಯಾವಾಗ 10th ಮುಗಿಸ್ಕೊಂಡು PUC ಬಂದೆ. PUCಯಲ್ಲಿ ಐ ಸ್ಕೋರ್ಡ್ ಓನ್ಲಿ 40%. ಹೌದಾ. ನಾನು ಓದಿದ್ದು ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ. ವಾಪಸ್ ಹೊರಗಡೆ ಬಂದಮೇಲೆ PUC ಇಲ್ಲೇ ಓದಿದ್ದು. ಆವಾಗ 40%. ದೆನ್ ಮ್ಯಾಥಮೆಟಿಕ್ಸ್ನಲ್ಲಿ 33 ಆರ್ ಸಮಥಿಂಗ್ ಲೈಕ್ ದಟ್ ಐ ಗಾಟ್. ಆವಾಗ ಹೋಲ್ ವರ್ಲ್ಡ್ ಸೈಡ್ ಲೈಕ್ ಏನಪ್ಪ ಹಿಂಗೆ ಹುಡುಗ ಹಿಂಗೆ ಆಗ್ಬಿಟ್ಟ ಅಂತ ಹೇಳ್ತಾಯಿದ್ರು. ಬಟ್ ನನ್ನೊಳಗೆ ಏನೋ ಇತ್ತು, ಲೈಕ್ ನಾನು ಇದೆಲ್ಲ ಇಲ್ಲ, ನಾನು ಫೇಲ್ ಆಗಿದ್ದ ಕಾರಣ, ಕಡಿಮೆ ಬಿಟ್ಟಿದ್ದ ಕಾರಣ, ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ನನಗೆ ಸೈನ್ಸ್ ಲೈಕ್ ಆಗ್ತಿದ್ದಿಲ್ಲ. ಅದಕ್ಕೊಂದು ಮತ್ತೆ ಕಾರಣ ಇದೆ. ನನ್ನ ಚೈಲ್ಡ್ಹುಡ್ನಲ್ಲಿ ಐ ಡಿಂಟ್ ಲೈಕ್ ಎ ಮ್ಯಾಥಮೆಟಿಕ್ಸ್ ಟೀಚರ್, ಬಿಕಾಸ್ ಅವರು ನನಗೆ ಭಾಳ ದಪ್ಪ ಇದ್ದೆ, ನಾನು ಇನ್ನೂ ದಪ್ಪ ಇದ್ದೆ ಅವಾಗ. ಸೊ ಅವರು ಒಂದು ಡೆಸ್ಕ್ ಮೇಲೆ ಎದ್ದು ನಿಂದಿರಿಸಿದ್ರು. ಎದ್ದು ನಿಂದಿರೋದೇ ಕಷ್ಟ ಆಗ್ಬಿಟ್ಟಿತ್ತು. ನಾ ಹೇಳುವಾಗ ಈ ದಪ್ಪನ ಹುಡುಗ ಅದು ಹಾಫ್ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಆ ಡೆಸ್ಕ್ ಮೇಲೆ ಹತ್ತಬೇಕು, ಒಂದು ಆನೆ ಹತ್ತಿದಂಗೆ ಹತ್ತಾ ಇತ್ತು. ಅದನ್ನೆಲ್ಲರೂ ನೋಡಿ ಎಲ್ಲರೂ ನಕ್ಬಿಟ್ಟಿದ್ರು. ಆ ನಕ್ಕಿದ್ದಕ್ಕೆ ಐ ಫೀಲ್ ಸೋ ಬ್ಯಾಡ್, ಐ ಕ್ರೈಡ್. ಸೊ ಫ್ರಮ್ ದ್ಯಾಟ್ ಡೇ ಐ ಸ್ಟಾರ್ಟೆಡ್ ಹೇಟಿಂಗ್ ದಟ್ ಟೀಚರ್. Because he was a very good teacher. Everybody scored well. But for me, I don't like him. So then, since I don't like that teacher, I didn't like the subject. That's all. So ಇದಕ್ಕೆ ನಥಿಂಗ್ ರಿಲೇಟೆಡ್ ಟು ಮೈ ಇಂಟೆಲಿಜೆನ್ಸ್ ಆರ್ ಎನಿಥಿಂಗ್. ಸೊ ಆ ಒಂದು ಹಂತದಲ್ಲಿ ದಾಟ್ಕೊಂಡು ಬಂದು PUC ಮುಗಿಸ್ಕೊಂಡು ದೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್. BCom ಮುಗಿಸ್ಕೊಂಡೆ. BComನಲ್ಲಿ ಒಂದು ಗ್ರಾಮೀಣ ಕಾಲೇಜ್ಗಳಲ್ಲಿ ಮಕ್ಕಳು ಇರ್ತಿದ್ರು, ಅಂತಲ್ಲೇ ಓದಿಸಿದ್ರು ಅಪ್ಪ ನನಗೆ, ಬಿಕಾಸ್ ಹಿ ವಾಂಟೆಡ್ ಮೀ ಟು ನೋ ಲೈಫ್. ದೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್ to work for a chartered accountant, 750 rupees salary. I used to go around and finalize all these income tax, sales tax, ಇವನ್ನೆಲ್ಲ ಫೈಲ್ಗಳನ್ನು ಕ್ಲಿಯರ್ ಮಾಡೋದು ನನ್ನ ಕೆಲಸ ಇತ್ತು. ಆವಾಗ ನನ್ನ ಬಾಸು ಐ ಆಸ್ ಫಾರ್ ದ ಎಡಿಷ್ನಲ್ ಸ್ಯಾಲ್ರಿ. ಆವಾಗ ನಂಗೆ ಸಿಗಲಿಲ್ಲ. 250 rupees ಎಕ್ಸ್ಟ್ರಾ ಕೇಳಿದಾಗ ಯಾವುದೋ ಕಾರಣದಿಂದ ಅವ್ರಿಗೊಂದು ಏನಿತ್ತು ಏನೋ, ಮೇ ಬಿ ಐ ವಾಸ್ ನಾಟ್ ಎಲಿಜಿಬಲ್. ಬಟ್ ನನಗೆ ಅನಿಸ್ತು, ಏನಪ್ಪ 250 ರೂಪಾಯಿ ಕಿಮ್ಮತ್ತಿಲ್ವಾ ನಮಗೆ, ಅಷ್ಟು ಹೆಚ್ಚಿಗೆ ಮಾಡೋದಿಲ್ಲ, ನಾನು ಇಷ್ಟೆಲ್ಲ ಮಾಡ್ತೇನೆ ಅನ್ನೋದೊಂದಿತ್ತು. ಬಟ್ ಆ್ಯಕ್ಚುಲಿ ನನಗೀಗ ಅನಿಸುತ್ತೆ ಹಿ ವಾಸ್ ರೈಟ್, ಐ ವಾಸ್ ರಾಂಗ್. ಯಾಕೆಂದರೆ ನಮ್ಮ ಬಾಸಿಗೆ ಗೊತ್ತಿತ್ತು ಮಹೇಶ್ ಮಾಷಾಳ್ ಅಂದ್ರೆ ಏನು, ಮಹೇಶ್ನಲ್ಲಿ ಏನು ಸ್ಟ್ರೆಂತ್ ಇದೆ, ಅವನ್ನೆಲ್ಲ ಯೂಸ್ ಮಾಡಬೇಕು ಅಂತ ಗೊತ್ತಿತ್ತು. ಬಟ್ ಮಹೇಶ್ಗೆ ತಾಯಿ ಅನ್ನೋದು ಗೊತ್ತಿದ್ದಿಲ್ಲ. ಇಷ್ಟೇ ಇರೋದು ಜೀವನದಲ್ಲಿ. ಜಗತ್ತಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ, ಬಟ್ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅದಕ್ಕೆ ಸಮಯ ಕಳೆದೇ ಇಲ್ಲ. ಸೊ ಈಗ ಆವತ್ತಿನ ಮಹೇಶನಿಗೆ ಇವತ್ತು ನಾನು ಕಾರ್ಪೊರೇಟ್ ಜಗತ್ತಿನಲ್ಲಿ ಅಡ್ಡಾಡ್ತೇನೆ, 70 ಕಂಪ್ನಿಗಳ ಜೊತೆ ಕೆಲಸ ಮಾಡ್ತೇನೆ, ಕನ್ಸಲ್ಟೆನ್ಸಿ ಮಾಡ್ತೇನೆ, ಅವ್ರಿಗೆ ಒಳ್ಳೆ ಫೀಸ್ ಚಾರ್ಜ್ ಮಾಡ್ತೇನೆ. ಜೊತೆಗೆ ಇವತ್ತಿನವರೆಗೆ ಒಂದು 13 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ದೇನೆ. ಆನ್ಲೈನ್ನಲ್ಲಿ 17,000 ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲ ಕಾರಣ ಯಾಕಂದರೆ ಮಹೇಶ್ ಏನಾದರೂ ಚೇಂಜ್ ಆದ್ನಾ? ಇಲ್ಲ. ಅವತ್ತು 750 ರೂಪಾಯಿ ತಗೊಳ್ಳೋ ಮಹೇಶನಿಗೆ ಮಹೇಶ್ ಯಾರು ಅಂತ ಗೊತ್ತಿದ್ದಿದ್ದಿಲ್ಲ. ಹೌದಾ. ಅವನಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಗೊತ್ತಿದ್ದಿದ್ದಿಲ್ಲ. ಅವನು ಏನು ಸ್ಪೆಷಲ್ ಇದ್ದಾನೆ ಅಂತ ಆ ಮಹೇಶಿಗೆ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಅದವ್ರ ಜೊತೆ ದುಡಿತಾ ಇದ್ದ. ಅದು 750 ರೂಪಾಯಿನೇ ದೊಡ್ಡದಾಗಿತ್ತು. ಇವತ್ತು ಅದೇ ಮಹೇಶ ಅವನಿಗೆ ಯಾರು ಅಂತ ಗೊತ್ತಿದೆ, ನನ್ನಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಗೊತ್ತಿದೆ. ಅದಕ್ಕೆ ಅದನ್ನು ಜಗತ್ತಿಗೆ ಪ್ರಕಟ ಮಾಡ್ತಾ ಇದ್ದೇನೆ. ಅದಕ್ಕೆ ಐ ಆಮ್ ಬೆಟರ್ ಟುಡೇ.